ಸುಚಿತ್ರಾ ನಗರ ಬಡಾವಣೆಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಕೋರಿ ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಸುಚಿತ್ರಾ ನಗರ ಬಡಾವಣೆಯು ನಗರದ ಬೋಳಮನದೊಡ್ಡಿ ರಸ್ತೆ ಮತ್ತು ಬಿಜನಗೇರ ರಸ್ತೆಯ ನಡುವಿನಲ್ಲಿ ಕೃಷ್ಣದೇವರಾಯ ಬಡಾವಣೆಯ ಪಕ್ಕದಲ್ಲಿ ಇತ್ತೀಚೆಗೆ ವಿಸ್ತಾರಗೊಂಡಿದೆ. ಇಲ್ಲಿ ಪ್ರಸ್ತುತ 50ರಿಂದ 60ಕ್ಕೂ ಹೆಚ್ಚು ಮನೆಗಳು ನಿರ್ಮಾಣವಾಗಿದ್ದು, ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಈ ಬಡಾವಣೆಯಲ್ಲಿ ಜೀವನೋಪಯೋಗಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಮುಖ್ಯವಾಗಿ ಬೀದಿ ದೀಪಗಳ ಕೊರತೆಯಿಂದ ರಾತ್ರಿ ವೇಳೆ ಕತ್ತಲಿನಲ್ಲಿ ಜನರು ಸಂಚರಿಸುತ್ತಿದ್ದಾರೆ. ಘನತ್ಯಾಜ್ಯ ಸಂಗ್ರಹಣೆಗಾಗಿ ಯಾವುದೇ ವ್ಯವಸ್ಥೆ ಇಲ್ಲದೆ ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಕುಡಿಯುವ ನೀರಿನ ಪೈಪ್ಲೈನ್ ಇಲ್ಲದ ಕಾರಣದಿಂದ ನೀರಿಗಾಗಿ ತೊಂದರೆಯಾಗಿದೆ. ಒಳಚರಂಡಿ ವ್ಯವಸ್ಥೆಯ ಕೊರತೆಯಿಂದ ಮನೆಗಳಲ್ಲಿ ಉಪಯೋಗಿಸಿದ ನೀರು ರಸ್ತೆಯಲ್ಲಿ ಹರಿದು ನೈರ್ಮಲ್ಯ ಹಾಳಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೀದಿ ದೀಪಗಳ ಅಳವಡಿಕೆ, ಗೃಹ ತ್ಯಾಜ್ಯ ಸಂಗ್ರಹಣೆಗೆ ವ್ಯವಸ್ಥೆ, ಕುಡಿಯುವ ನೀರಿನ ಪೂರೈಕೆಗಾಗಿ ಪೈಪ್ಲೈನ್ ಸಂಪರ್ಕ, ಒಳಚರಂಡಿ ವ್ಯವಸ್ಥೆಯ ವಿಸ್ತರಣೆ ವ್ಯವಸ್ಥೆ ಕಲ್ಪಿಸಲು ಮನವಿಯಲ್ಲಿ ಕೋರಲಾಗಿದೆ. ಬಡಾವಣೆಗೆ ಸಂಬಂಧಿಸಿದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಕುರಿತು ಮನವಿ ಪತ್ರವನ್ನು ತಮಗೆ ಕೊಡ್ತಾ ಇದ್ದೀವಿ ಸರ್. ಅದರದ ಬೇಡಿಕೆಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸುಚಿತ್ರಾ ನಗರ ಬಡಾವಣೆಗೆ ಕತ್ತಲನ್ನು ನಿವಾರಿಸಲು ಬೆಳಕನ್ನು ನೀಡಲು ಬೀದಿ ದೀಪ ಸೌಲಭ್ಯ ಮತ್ತು ರಿಪೇರಿಯನ್ನು ಮಾಡಿಸಿಕೊಡಬೇಕಾಗಿ ಒಂದು. ಆಮೇಲೆ ಸುಚಿತ್ರಾ ನಗರ ಬಡಾವಣೆಗೆ ಮನೆಯಿಂದ ಘನತ್ಯಾಜ್ಯ ಹಾಗೂ ಕಸ ಸಂಗ್ರಹಿಸಲು ವಾಹನ ಕಳಿಸಬೇಕು. ಯಾವುದು ವಾಹನಗಳು ಬರ್ತಾ ಇಲ್ಲ, ದಯವಿಟ್ಟು ಅವರಿಗೆ ಸರಿಯಾದ ರೀತಿ ಇನ್ಸ್ಟ್ರಕ್ಷನ್ ಕೊಡಬೇಕು. ಸುಚಿತ್ರಾ ನಗರ ಬಡಾವಣೆಗೆ ನೀರು ಪೂರೈಸಲು ಪೈಪ್ಲೈನ್ ಕಲ್ಪಿಸಿ ನಳ ಸಂಪರ್ಕ ಕಲ್ಪಿಸಬೇಕಾಗಿ ಕೋರಿಕೆ. ಆಮೇಲೆ ಸುಚಿತ್ರಾ ನಗರ ಬಡಾವಣೆಗೆ ಶೀಘ್ರವೇ ಒಳಚರಂಡಿ ಸೌಲಭ್ಯ ಕಲ್ಪಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳಬೇಕು. ಶ್ರೀಮತಿ ವೃಂದಾ ದೇಶಪಾಂಡೆ ನೇತೃತ್ವ ವಹಿಸಿದ್ದರು.